ಕೆಂಪೇಗೌಡ ಏರ್ಪೋರ್ಟ್ಗೆ ಹುಸಿ ಬಾಂಬ್ ಇಮೇಲ್ ಬಂದಿದೆ. ಒಂದು ವಾರದಲ್ಲಿ 2 ಬಾರಿ ಹುಸಿ ಬಾಂಬ್ ಬೆದರಿಕೆ ಕರೆಗಳು ಅಥವಾ ಮೇಲ್ಗಳು ಬರ್ತಾ ಇರೋದು. ಏರ್ಪೋರ್ಟ್ ಭದ್ರತಾ ಪಡೆಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿರೋದು. ಉಗ್ರನ ಹೆಸರಲ್ಲಿ ಏರ್ಪೋರ್ಟ್ ಬಾಂಬ್ ಬೆದರಿಕೆ. ಏರ್ಪೋರ್ಟ್ ಅಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತೇಳಿ ಬೆದರಿಕೆ, ಹುಸಿ ಬೆದರಿಕೆ. ಬಾಂಬ್ ಬೆದರಿಕೆ ಬಂದಿರುವಂತದ್ದು ಮೇಲ್ ಮೂಲಕ. ಅಜ್ಮಲ್ ಕಸಬ್ಗೆ ಗಲ್ಲಿಗೆ ಹಾಕಿದ್ದು ಸರಿಯಲ್ಲ ಅಂತೇಳಿ ಈ ಒಂದು ಮೇಲ್ನಲ್ಲಿ ಉಲ್ಲೇಖ ಆಗಿದೆ. ಜೂನ್ 13 ಮತ್ತು 16ನೇ ತಾರೀಕು ಬಾಂಬ್ ಬೆದರಿಕೆಯ ಸಂದೇಶ ರವಾನೆ ಆಗಿರೋದು. ಶೌಚಾಲಯದ ಪೈಪ್ಲೈನ್ ನಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ ಬೆದರಿಕೆಯನ್ನ ಮೇಲ್ ಮೂಲಕ ಹಾಕಿದ್ರು. ಅದ್ರಲ್ಲಿ ಹೋಗಿ ಪರಿಶೀಲನೆ ಮಾಡಿದಾಗ ಯಾವುದೇ ಬಾಂಬ್ಗಳು ಪತ್ತೆಯಾಗಿಲ್ಲ. ಬಾಂಬ್ ಸ್ಕ್ವಾಡ್ ಜೊತೆಗೆ ಡಾಗ್ ಸ್ಕ್ವಾಡ್ ಹೋಗಿ ಪರಿಶೀಲನೆ ಮಾಡಲಾಗಿದೆ. ಯಾವುದೇ ಬಾಂಬ್ಗಳು ಪತ್ತೆಯಾಗಿಲ್ಲ. ಬದಲಿಗೆ ಇದು ಹುಸಿ ಬಾಂಬ್ ಬೆದರಿಕೆಯ ಮೇಲ್ ಅನ್ನೋದು ಗೊತ್ತಾಗಿದೆ. ಯಾತಕ್ಕಾಗಿ ಅಂದ್ರೆ ಅಜ್ಮಲ್ ಕಸಬ್ನ ಗಲ್ಲಿಗೆ ಹಾಕಿದ್ದೇನಿದೆ ಅದು ಸರಿಯಲ್ಲ ಅಂತೇಳಿ ಆತನ ಪರ ವಹಿಸಿಕೊಂಡು ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿ ಜೂನ್ 13 ಮತ್ತೆ ಜೂನ್ 16 2 ಬಾರಿ ಈ ರೀತಿಯಾಗಿ ಹುಸಿ ಬಾಂಬ್ ಬೆದರಿಕೆಯ ಮೇಲ್ಗಳು ಬಂದಿರೋದು. ಶೌಚಾಲಯದ ಪೈಪ್ಲೈನ್ ನಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ ಮೇಲ್ ಕಳಿಸಿದ್ರು. ಎಲ್ಲ ಪರಿಶೀಲನೆ ಆದ ಬಳಿಕ ಗೊತ್ತಾಗಿದೆ ಇದು ಒಂದು ಹುಸಿ ಬಾಂಬ್ ಬೆದರಿಕೆ ಅಂತ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದ್ದಂತ ಹುಸಿ ಬಾಂಬ್ ಮೇಲ್ ಇದು. ಇಮೇಲ್ ನಲ್ಲಿ ಉಲ್ಲೇಖ ಮಾಡಲಾಗಿತ್ತು ಅಜ್ಮಲ್ ಕಸಬ್ನನ್ನ ಗಲ್ಲಿಗೇರಿಸಿದ್ದು ಸರಿಯಲ್ಲ, ಹೀಗಾಗಿ ನಾವು ಬಾಂಬ್ ಇಟ್ಟಿದ್ದೀವಿ ಅಂತೇಳಿ. ಶೌಚಾಲಯದ ಪೈಪ್ಲೈನ್ ನಲ್ಲಿ ಬಾಂಬ್ ಇಟ್ಟಿದ್ದೀವಿ ಅನ್ನುವಂತ ಒಂದು ಬಾಂಬ್ ಬೆದರಿಕೆಯ ಇಮೇಲ್ ಬಂದಿತ್ತು. 13ನೇ ತಾರೀಕು 16ನೇ ತಾರೀಕು 2 ಬಾರಿ ಈ ರೀತಿಯಾಗಿ ಬೆದರಿಕೆಯ ಸಂದೇಶ ರವಾನೆ ಆಗಿತ್ತು. ಯಾವುದೇ ಬೆದರಿಕೆ ಸಂದೇಶ ಆಗಲಿ, ಹುಸಿ ಬಾಂಬ್ ಆಗಲಿ, ಯಾವುದನ್ನು ನೆಗ್ಲೆಕ್ಟ್ ಮಾಡುವಂತಿಲ್ವಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಡಾಗ್ ಸ್ಕ್ವಾಡ್ ಇರಬಹುದು, ಬಾಂಬ್ ಸ್ಕ್ವಾಡ್ ಇರಬಹುದು, ಎಲ್ಲರೂ ಕೂಡ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದವ್ರು ಹೋದಂತ ಸಂದರ್ಭದಲ್ಲಿ ಗೊತ್ತಾಗಿದೆ ಇಲ್ಲಿ ಯಾವುದೇ ಬಾಂಬ್ಗಳನ್ನ ಇಟ್ಟಿಲ್ಲ, ಬದಲಿಗೆ ಇದು ಒಂದು ಹುಸಿ ಬಾಂಬ್ ಬೆದರಿಕೆಯ ಇಮೇಲ್ ಆಗಿತ್ತು ಅಂತ. 2 ಬಾರಿ ಈ ರೀತಿಯಾಗಿ ಬಾಂಬ್ ಬೆದರಿಕೆಯ ಮೇಲ್ಗಳು ಬಂದಿರುವಂಥದ್ದು. ಈ ರೀತಿ ಅನೇಕ ಸಂದರ್ಭಗಳಲ್ಲಾಗಿದೆ. ಮೊದಲಿಗೆ 1-2-3 ಬಾರಿ ಹುಸಿ ಬಾಂಬ್ ಮೇಲ್ಗಳನ್ನ ಬೆದರಿಕೆಯನ್ನ ಹಾಕ್ತಾರೆ. ತದನಂತರದಲ್ಲಿ ಯಾರು ಊಹೆ ಮಾಡೋದಕ್ಕೆ ಆಗದೆ ಇರುವಂತ ಜಾಗದಲ್ಲಿ ಅಟ್ಯಾಕ್ಗಳು, ಬಾಂಬ್ ಬ್ಲಾಸ್ಟ್ಗಳು ಆಗ್ಬಿಡುತ್ತೆ. ಹಾಗಾಗಿ ಯಾವುದೇ ಬಾಂಬ್ ಬೆದರಿಕೆಯ ಸಂದೇಶವನ್ನ ಆಗ್ಲಿ, ಕಾಲ್ಗಳನ್ನ ಆಗ್ಲಿ, ಇಮೇಲ್ಗಳನ್ನ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಹಾಗಾಗಿ ಅಧಿಕಾರಿಗಳ ವರ್ಗ ಎಚ್ಚೆತ್ತುಕೊಂಡು ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ ಯಾವುದೇ ಬಾಂಬ್ ಇಲ್ಲ ಅಂತೇಳಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಜೂನ್ 13, 16 2 ಬಾರಿ ಹುಸಿ ಬಾಂಬ್ ಬೆದರಿಕೆಯ ಸಂದೇಶ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಎಲ್ಲಿಗೆ ಬಂತು, ಎಲ್ಲಿಂದ ಮೇಲ್ ಮಾಡಿದ್ದು, ಲೊಕೇಶನ್ಗೆ ಸಂಬಂಧಪಟ್ಟಂತೆ ಏನಾದರೂ ಡೀಟೇಲ್ಸ್ ಗೊತ್ತಾಯ್ತಾ, ಮಾಹಿತಿ ಏನ್ ಕಲೆ ಹಾಕಿದ್ದಾರೆ? ಏನು ಹುಸಿ ಬಾಂಬ್ ಕರೆಗೆ ಸಂಬಂಧಪಟ್ಟಾಗ ಈಗಾಗಲೇ ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇನ್ನು ಏರ್ಪೋರ್ಟ್ ನಲ್ಲಿ 2 ಬಾಂಬ್ಗಳನ್ನ ಇಡಲಾಗಿದೆ ಅಂತ ಹೇಳಲಾಗಿತ್ತು. ಮತ್ತೆ 2 ಮೇಲ್ಗಳು ಏನ್ ಬಂದಿತ್ತು, ಒಂದು ಪ್ಲಾನ್ ಎ, ಒಂದು ಪ್ಲಾನ್ ಬಿ ಎರಡನ್ನು ಮಾಡಲಾಗಿದೆ. ಒಂದು ಬ್ಲಾಸ್ಟ್ ಆಗಲಿಲ್ಲ, ಮತ್ತೊಂದು ಬ್ಲಾಸ್ಟ್ ಆಗುತ್ತೆ ಅಂತ. ಅದರ ಜೊತೆಗೆ ಏನು ಉಗ್ರ ಅಜ್ಮಲ್ ಕಸಬ್ ಇದನ್ನು ಆತನಿಗೆ ಗಲ್ಲು ಹಾಕಿದ್ದು ಸರಿ ಇಲ್ಲ ಅಂತೇಳಿ ಆತನ ಹೆಸರಿನಲ್ಲಿ ಈ ಹುಸಿ ಮೇಲ್ ಬಾಂಬ್ ಬೆದರಿಕೆ ಕರೆಗಳು ಬಂದಿರುವಂತದ್ದು. ಸೊ ಮೇಲ್ ಸಂದೇಶಗಳನ್ನ ಕಳಿಸಿರುವಂತದ್ದು. ಸದ್ಯ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮೇಲ್ ಬಂದಂತ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಂತ ಪೊಲೀಸರು ಏರ್ಪೋರ್ಟ್ ಅನ್ನ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಚೆಕ್ ಮಾಡಿದ ಸಂದರ್ಭದಲ್ಲಿ ಯಾವುದೇ ರೀತಿಯ ಬಾಂಬ್ ಇಟ್ಟಿರುವಂತ ಪತ್ತೆ ಆಗಿರೋದ್ರಿಂದ ಇದೊಂದು ಹುಸಿ ಬಾಂಬ್ ಬೆದರಿಕೆಯ ಮೇಲ್ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಾಗ ಈಗಲೇ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಯಾರು ಈ ಮೇಲನ್ನ ಕಳಿಸಿರ್ಬೋದು, ಎಲ್ಲಿಂದ ಬಂದಿರ್ಬೋದು ಅನ್ನೋದ್ರ IP ಅಡ್ರೆಸ್ ಅನ್ನ ಇಟ್ಕೊಂಡು ಈಗಾಗಲೇ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಅದು ಸಾಮಾನ್ಯವಾಗಿ ಇಂತಹ ಇನ್ಸಿಡೆಂಟ್ ಗಳಾದಾಗ ಎಲ್ಲಿಂದ ಬಾಂಬ್ ಈ ರೀತಿಯ ಮೇಲ್ ಬೆದರಿಕೆ ಸಂದೇಶಗಳು, ಮೇಲ್ಗಳು ಬರ್ತವೆ ಅನ್ನೋದ್ರ ಬಗ್ಗೆ ಅದರ ಮೂಲ ಗೊತ್ತಾಗೋದಿಲ್ಲ. ಯಾವುದೇ ಆನ್ಲೈನ್ IP ಅಡ್ರೆಸ್ ಗಳಿರುತ್ತೆ, ಅದರಿಂದ ಇನ್ನೊಂದು ನಕಲಿ ಖಾತೆಗಳಿಂದ ಈ ರೀತಿಯಾಗಿ ಬಾಂಬ್ ಬೆದರಿಕೆಗಳನ್ನ ಮಾಡಲಾಗಿತ್ತು. ಮತ್ತೆ ಸರ್ವರ್ಗಳನ್ನ